ಹಾಯ್ ಗಾಯ್ಸ್. ಸೊ ಇವತ್ತು ಫಸ್ಟ್ ಟೈಮ್ ಖಾರ ಬಿಸ್ಕಿಟ್ ಟ್ರೈ ಮಾಡ್ತಿದ್ದೀನಿ. ಹಾನೆಸ್ಟ್ಲಿ ನಂಗೆ ತುಂಬ ಖುಷಿ ಆಯಿತು ರಿಸಲ್ಟ್ ನೋಡಿ. ಆ್ಯಂಡ್ ದಿಸ್ ಇಸ್ ಹೌ ದೆ ಟರ್ನ್ಡ್ ಔಟ್. ಓಕೆ, ಸೊ ಫಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ನಮಗೆ ಬೇಕಾಗಿರೋದು ವೀಟ್ ಫ್ಲೋರ್, ಸ್ಪೈಸಸ್, ಹರ್ಬ್ಸ್ ಮತ್ತು ಕರ್ಡ್, ಬಟರ್ ಆ್ಯಂಡ್ ಘೀ. ಇವಾಗೇನು ಮಾಡ್ತಿದ್ದೀನಿ ಅಂತ ಅಂದರೆ 1-2 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊತಿದ್ದೀನಿ. 1 ಚಮಚ ಸಕ್ಕರೆ, 1 ಚಮಚ ಜೀರಿಗೆ, 1 ಚಮಚ ಓಂ ಕಾಳು, ಹಾಗೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿನ ಹಾಕ್ಕೊತಿದ್ದೀನಿ. ಇದನ್ನು ನೀರು ಹಾಕ್ದೇ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡೋ ಟೈಮು. ಸೊ ಒಂದು ಬೌಲಿಗೆ ಗೋಧಿ ಹಿಟ್ಟು ಮತ್ತು ಇವಾಗ ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಪೇಸ್ಟ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ನನ್ನ ಬೇಕಿಂಗ್ ಸ್ಕಿಲ್ಸ್ ಬಗ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇನೋ ಬಿಗ್ನರ್ ಅಷ್ಟೇ. ಯೂಟ್ಯೂಬಲ್ಲಿ ಸುಮಾರು ವಿಡಿಯೋಸ್ ನೋಡಿ ಐಡಿಯಾಸ್ ತೊಗೊಂಡು ಸರಿ ಇದು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಬೇಸಿಕಲಿ ಇದೊಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಇವಾಗ 1/2 ಕಪ್ ಆಗೋಷ್ಟು ಬಟರು, 1/2 ಕಪ್ ಆಗೋಷ್ಟು ಘೀ, 1 ಕಪ್ಪು ಕರ್ಡ್ ತೊಗೊಂಡಿದ್ದೀನಿ. ಬಟ್ ರೈಟ್ ನಾವು ನಾನು ಅರ್ಧ ಕಪ್ಪಷ್ಟೇ ಆ್ಯಡ್ ಮಾಡ್ಕೊತಿದ್ದೀನಿ. 1/2 ಸ್ಪೂನು ಬೇಕಿಂಗ್ ಪೌಡರು ಮತ್ತು 1/4 ಸ್ಪೂನು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕಸೂರಿ ಮೇಥಿ ಕೂಡ ಹಾಕ್ಕೊತಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸಿಂಗ್ ಬೌಲಿಗೆ ಹಾಕಾಗಿದೆ. ಇವಾಗ ಡೋ ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಓವರ್ ಡೂ ಮಾಡಬಾರ್ದು, ಓವರ್ ನೀಡ್ ಮಾಡಬಾರ್ದು. ಇಲ್ಲ ಅಂತ ಅಂದರೆ ಬಿಸ್ಕೆಟ್ಸು ಕ್ರಂಚಿಗಿಂತ ಹಾರ್ಡ್ ಆಗುತ್ತಂತೆ. ಸೊ ಅದೇ ರೀತಿ ಫಾಲೋ ಮಾಡ್ಕೊತ ನಾನು ಒಂದು ಸಾಫ್ಟ್ ಡೋನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಸ್ವೀಟ್ಸ್ಗಿಂತ ಸೇವ್ರಿ ಐಟಮ್ಸೇ ತುಂಬ ಇಷ್ಟ. ಅದಕ್ಕೆ ಈ ಡಿಶ್ನ ಚೂಸ್ ಮಾಡಿಕೊಂಡೆ. ಇಲ್ಲಿ ತುಂಬ ಡ್ರೈ ಫೀಲ್ ಆಯಿತು. ಅದಕ್ಕೆ ಉಳಿದಿರೋ ಕರ್ಡ್ ಸಹ ಆ್ಯಡ್ ಮಾಡಿ ಪ್ರೊಸೆಸ್ ಕಂಟಿನ್ಯೂ ಮಾಡಿದೆ. ನೋಡಿ ನಮ್ಮ ಡೋ ಪ್ರಿಪೇರ್ ಆಯಿತು. ಈ ಥರ ಕ್ರಮ್ಲಿ ಟೆಕ್ಸ್ಚರೇ ಇರಬೇಕು. ಚಪಾತಿ ಹಿಟ್ಟು ಥರ ಸಾಫ್ಟಾಗಿ ಇರಬಾರ್ದು. ಡೋನ 10 ಮಿನಿಟ್ಸ್ ಫ್ರಿಜ್ಜಲ್ಲಿ ರೆಸ್ಟಿಗೆ ಇಡ್ತಿದ್ದೀನಿ. ಸ್ವಲ್ಪ ಚಿಲ್ ಆದರೆ ಹ್ಯಾಂಡಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಮೀನ್ವೈಲ್ ಓವನ್ನ ಕನ್ವೆಕ್ಷನ್ ಮೋಡಲ್ಲಿ 180 ಡಿಗ್ರಿಗೆ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಡೋನ ಈಕ್ವಲ್ ಪೋರ್ಷನ್ಸಲ್ಲಿ ಡಿವೈಡ್ ಮಾಡ್ಕೊಂಡು ಪ್ರತಿ ಪೋರ್ಷನ್ನ ಸ್ವಲ್ಪ ರೋಲ್ ಮಾಡಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಆ್ಯಕ್ಚುಲಿ ನನ್ನ ಮೈಂಡಲ್ಲಿ ತುಂಬ ನೀಟಾಗಿ ಸೇಮ್ ಸೈಜ್ ಪರ್ಫೆಕ್ಟ್ ಸ್ಕ್ವೇರ್ ಬಿಸ್ಕೆಟ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಸ್ ಯೂಶ್ವಲ್ ಪ್ರಾಕ್ಟಿಕಲಿ ಅಷ್ಟು ಈಸಿ ಏನಿರಲಿಲ್ಲ. ಒಂದು ಸ್ಕ್ವೇರ್ನ ಕಟ್ ಮಾಡಿದ್ರೆ ಇನ್ನೊಂದು ಸ್ಕ್ವೇರ್ ಬೇರೆ ಶೇಪು, ಮತ್ತೊಂದು ಸ್ಕ್ವೇರ್ ಬೇರೆ ಸೈಜು, ಈ ಥರನೇ ಆಗಿ ಹಾಗೋ ಹೀಗೋ ಅಡ್ಜಸ್ಟ್ ಮಾಡಿಕೊಂಡು ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಡೋ ತೆಗ್ದು ಮತ್ತೆ ರೋಲ್ ಮಾಡಿ ಕಟ್ ಮಾಡಿಕೊಂಡು ಒಂದು ಶೇಪಿಗೆ ತಂದಿದ್ದಾಯಿತು. ಬಿಸ್ಕೆಟ್ಸ್ ಉಬ್ಕೋಬಾರ್ದು ಅಂತ ಫೋಕಿಂದ ಪೋಕ್ ಮಾಡ್ತಿದ್ದೀನಿ. ಹಾನೆಸ್ಟ್ಲಿ ಅಸ್ಥೆಟಿಕ್ಕಾಗಿ ಇದು ನೋಡೋಕ್ಕೇನು ಪರ್ಫೆಕ್ಟಾಗಿಲ್ಲ ಅಂತ ನನಗೂ ಗೊತ್ತು. ಬಟ್ ಫಸ್ಟ್ ಟೈಮ್ ಟ್ರೈ ಅಲ್ವಾ, ಫೈನಲ್ ಟೇಸ್ಟ್ ಚೆನ್ನಾಗಿ ಬಂದರೆ ಈ ಶೇಪ್ನ ಸ್ವಲ್ಪ ಇಗ್ನೋರ್ ಮಾಡ್ಬೋದು ಅಂತ ನನ್ನ ಫೀಲಿಂಗು. ಸೊ ನೋಡೋಣ ಫೈನಲ್ ಆಗಿ ಬಿಸ್ಕೆಟ್ಸ್ ಹೇಗೆ ಬರುತ್ತೆ ಅಂತ. ಕನ್ವೆಕ್ಷನ್ ಮೋಡಲ್ಲಿ 180 ಡಿಗ್ರಿಗೆ ಒಂದು 15 ಮಿನಿಟ್ಸು ಬೇಕಾಗಕ್ಕೆ ಇಟ್ಟಿದ್ದೀನಿ. ಓವನಲ್ಲಿ ಬೇಕಾಗ್ತಿರ್ಬೇಕಾದ್ರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಫೈನಲಿ ಬಿಸ್ಕೆಟ್ಸ್ ಬೇಕಾಗಿ ರೆಡಿ ಆಗಿದೆ. ನೋಡೋಕ್ಕೆ ಶೇಪ್ ಅಷ್ಟು ಪರ್ಫೆಕ್ಟ್ ಇಲ್ಲ ಅಂದ್ರೂ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿತ್ತು. ಈಗ ಫೈನಲಿ ಟೇಸ್ಟಿಂಗ್ ಟೈಮ್. ಎಲ್ಲ ಬಿಸ್ಕೆಟ್ಸು ನೀಟಾಗಿ ಬ್ರೌನ್ ಆಗಿದೆ ಅಂದರೆ ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಒಂದು ಬಿಸ್ಕೆಟ್ನ ನಾನು ಬ್ರೇಕ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ಕ್ರಂಚ್ ಅಂತೂ ನಿಜಕ್ಕೂ ಸಖತ್ತಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗೇ ಇತ್ತು. ಸೊ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಲೆಟ್ ಅಸ್ ನೋ ಹೌ ಇಟ್ ವಿಲ್ ಟರ್ನ್ ಔಟ್.